ओम न तत्र सूर्यो भाति न चंद्रतारकं नेमा विद्युतो भान्ति कुतोऽयमग्निः तमेव भान्तमनुभाति सर्वं तस्य भासा सर्वमिदं विभाति चतुष्शिखण्डा युवतिः स्वपेशा घृतप्रतीका वयुना निवस्ते तस्यां सुपर्णा वृषणा निपेततुर्यत्र देवादधिरे भागधेयम् अनेजदेकं मनसो दिवीयो नैनद्देवा आप्नुवन् पूर्वमर्षत् तद्धावतोऽन्यानत्येति तिष्ठत्तस्मिन्नपो मातरिष्वा दधाते। परोक्षप्रिया इव हि देवाः प्रत्यक्षद्विषः। श्रीगुरुभ्यो नमः। महाभारतस्य आश्वमेधिके पर्वणि अथातः प्रवर्तमानः भागः षट्त्रिंशाधिकः शततमः 136नेದ್ದು। तत्र अद्य षडधिकः शततमः अध्यायः 106ने अध्यायः प्रवर्तते। लोकगुरुः कृष्णः यः सर्वेषु अवतारेषु विशेषतः कृष्णत्वे धर्मम् अर्थं कामं च विहितरूपेण सिषेवे। क्वापि धर्मं सेवमाणम् अर्थकामौ च कुत्रचित् इति यथा भागवतं भणते यदेव च देवर्षिः नारदः ददर्श तथा सोऽयं भगवान् द्वारका नगरे हस्तिनावती नगरे च स्वीयैः यादवैः पाण्डवैश्च साकं स्थित्वैव धर्मं सिषेवे अन्यांश्च सेवयामास। अर्थं कामं च अयं देवः अनुभूव। अर्थं सम्पादयां बभूव कामं च अनुभूव। अष्टशताधिक षोडशसहस्र स्त्रीभिः परिवृतोपि अयं सदैव धर्ममेव आचचार इति भागवते भारते च स एव द्वैपायनरूपेण वर्णयामास। आत्मीयान् जनान् विशेषतः पाण्डवान् पाण्डवेषु च अर्जुनं गीताम् अनुगीतां च उपदिदेश। अस्मिन् आश्वमेधिके पर्वणि तस्य उपपर्वणि वैष्णवधर्मपर्वणि च सर्वानपि पाण्डवान् अयं सर्वज्ञः गीताचार्यः अनुगीताचार्यः वैष्णवधर्माचार्यः नैकविधान् धर्मान् उपदिदेश। तत्र कपिलगोमहत्वं गते दिवसे समाकर्ण्यत। एवं कपिलादानम् उत्तमं पुण्यं परं श्रुत्वा
ಧರ್ಮಪುತ್ರ ಜಹರ್ಷ ಅಪಿ ಚ ಕೇಶವಂ ಏವಂ ಪುನರಬ್ರವೀತ್. ಕೃಷ್ಣ ಕಪಿಲಗೋವಿನ ಮಹತ್ವದ ಕುರಿತಾಗಿ ಹೇಳಿದ್ನಲ್ಲ, ಅದನ್ನೆಲ್ಲ ಕೇಳಿ ಈ ಯುಧಿಷ್ಠಿರ ಮತ್ತಷ್ಟು ಆ ಭಗವಂತನನ್ನ ಈ ಮುಂದಿನಂತೆ ಕೇಳಿದಂತೆ. ಆ ಕಪಿಲಗೋವಿನ ದೇಹದಲ್ಲಿ ಹೇಗೆ ಬೇರೆ ಬೇರೆ ದೇವತೆಗಳು ವಾಸ ಮಾಡಿಕೊಂಡಿರ್ತಾರೆ ಅದನ್ನೆಲ್ಲ ವರ್ಣಿಸುವಂತ. ಆಗ ಈ ಭಗವಂತ ಅತ್ಯಂತ ರಹಸ್ಯವಾದಂತಹ ಈ ಸಂಗತಿಯನ್ನ ಈ ಮುಂದಿನಂತೆ ವರ್ಣಿಸಲಿಕ್ಕೆ ತೊಡಗಿದೆ. ಯುಧಿಷ್ಠಿರೇಣ ಏವ ಮುಕ್ತಃ ಕೇಶವಃ. ಕಪಿಲಗೋವಿನ ದೇಹದಲ್ಲಿ ದೇವತೆಗಳು ಹೇಗಿರ್ತಾರೆ ಮತ್ತೆ ಪಿತೃಗಳು ಹೇಗಿರ್ತಾರೆ ಇದೆಲ್ಲವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಅದನ್ನು ಒಂದಿಷ್ಟು ವರ್ಣಿಸುವಂತ ಅವನು ಕೇಳಿದ. ಅದಕ್ಕೆ ಸತ್ಯವಚನಾದಂಥ ಕೇಶವ ಈ ಮುಂದಿನಂತೆ ಹೇಳಿದ, ಪರಮ ರಹಸ್ಯವಾದಂಥ ಈ ಸಂಗತಿಯನ್ನ ನಿನಗೆ ಹೇಳ್ತೇನೆ, ಕೇಳು. ಗ್ರಹಣೀಯಂ ಸತ್ಯಮಿದಂ ನಶ್ರಾವ್ಯಂ ಹೇತುವಾದಿನ. ಯಾರು ಕೇವಲ ಕುತರ್ಕದಲ್ಲಿ ಮಗ್ನರಾಗಿರ್ತಾರೆ ಅಂಥವ್ರು ಇದನ್ನು ಯಾವತ್ತೂ ಕೂಡ ಕೇಳಿ ಉಪಯೋಗವಿಲ್ಲ, ಅವನಿಗೆ ಹೇಳಿಯೂ ಕೂಡ ಉಪಯೋಗ ಇಲ್ಲ. ಯದಾ ವತ್ಸಸ್ಯ ಪಾದವು ದೋ ಪ್ರಸವೇ ಶಿರಸಾ ಸಹ ದೃಶ್ಯೇತೆ ದಾನಕಾಲಂ ತಂ ಆಹುಹು ಕಾಲವಿದೋ ಜನಾಃ. ಕಪಿಲಾಧೇನು ತನ್ನ ಹೊಟ್ಟೆಯಿಂದ ಆ ಕರುವನ್ನು ಪ್ರಸವಿಸ್ತಾ ಇರುವಾಗ ಆ ಕರುವಿನ 2 ಪಾದಗಳು ಹೊರಗೆ ಬಂದಾಗ ಅದರ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಕೆಲವರು ವರ್ಣಿಸ್ತಾರೆ. ಜ್ಞಾನಿಗಳಾದವರು ಹೀಗೆ ಅದನ್ನ ಹೇಳ್ತಾರೆ. ಇನ್ನೂ ಅದು ಭೂಮಿಯನ್ನು ಮುಟ್ಟಿಲ್ಲ, ಆ ಕರು ಇನ್ನೂ ಕೂಡ ಭೂಮಿಯನ್ನು ಮುಟ್ಟಿಲ್ಲ. ಆಗ ಆ ಗೋವು ಸಮಗ್ರ ಭೂಮಂಡಲಕ್ಕೆ ಸಮಾನವಾಗಿರ್ತದೆ. ಆಗ ಅದನ್ನ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಆ ಗೋವಿನಲ್ಲಿ ಎಷ್ಟು ರೋಮಗಳಿರ್ತಾವೋ ಮತ್ತೆ ಅಲ್ಲಿ ಎಷ್ಟು ಕಣಗಳಿರ್ತಾವೋ ಅಷ್ಟು 1000 ವರ್ಷ ಕಾಲ ಅವನು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ. ಕರುವಿನ ಜೊತೆಗೆ ಬಂಗಾರದಿಂದ ಅಲಂಕರಿಸಿ ಅದಕ್ಕೆ ಎಳ್ಳು ಇತ್ಯಾದಿಗಳನ್ನ ಕೊಟ್ಟು ಎಳ್ಳು ಇತ್ಯಾದಿಗಳನ್ನ ಅಲಂಕರಿಸಿ ದಾನ ಮಾಡಬೇಕು. ಇಡೀ ಭೂಮಂಡಲದ ದಾನ ಮಾಡಿದ ಫಲ ಇದೆ ಅದರಿಂದ. ಮತ್ತೆ ಸಂಸಾರ ಸಾಗರದಿಂದ ಮುಕ್ತನಾಗಿ ಅವನು ಸದ್ಗತಿಯನ್ನು ಪಡೀತಾನೆ. ಅವನು ಬ್ರಹ್ಮಹತ್ಯೆ ಮಾಡಿರಬಹುದು ಅಥವಾ ಗೋಹತ್ಯೆ ಮಾಡಿರಬಹುದು, ಭ್ರೂಣ ಹತ್ಯೆ ಮಾಡಿರಬಹುದು, ಗುರುತಲ್ಪ ಗಮನ, ಗುರುಪತ್ನಿ ಗಮನದ ದೋಷ ಆತನಿಗೆ ಬಂದಿರಬಹುದು. ಎಂಥ ಮಹಾಪಾತಕವನ್ನೇ ಆತ ಮಾಡಿದ್ದಿರಲಿ, ಆದರೆ ಅವನಿಗೆ ಇದರಿಂದ ಮಹಾಫಲ ಇದೆ, ಶುದ್ಧಿ ಇದೆ ಅವನಿಗೆ. ಮತ್ತೆ ಪ್ರಾತಃ ಕಾಲದಲ್ಲಿ ಇದನ್ನ ಪಠಿಸಬೇಕು. ಅದರ ಫಲ ಏನು ಅಂತ ಹೇಳ್ತೇನೆ. ಏನೇನು ಪಾಪಗಳನ್ನು ಮಾಡಿರ್ತೇವೆ, ರಾತ್ರಿ ಮಾಡಿದ ಪಾಪಗಳನ್ನೆಲ್ಲ ಬೆಳಿಗ್ಗೆ ಇದನ್ನು ಪಠನ ಮಾಡಿದರೆ ಕಳ್ಕೊಳ್ತಾನೆ. ಹಾಗೇನೆ ಸಾಯಂಕಾಲ ಪಠನ ಮಾಡಿದರೆ ಹಗಲು ಮಾಡಿದ ಪಾಪಗಳನ್ನೆಲ್ಲ ಕಳ್ಕೊತಾನೆ ಅಂತ ನಾವು ಅದಕ್ಕೆ ವ್ಯಾಖ್ಯಾನ ನಾವು ತಿಳ್ಕೊಳ್ಬಹುದು. ಶ್ರಾದ್ದ ಕಾಲದಲ್ಲಿ ಶ್ರಾದ್ದ ನಡೆದಾಗ ಪುರೋಹಿತರಾದವರು ಯಜಮಾನನ ಮೂಲಕ ಶ್ರಾದ್ದ ಮಾಡಿಸ್ತಾ ಇರುವಾಗ ಇನ್ನಿತರು ಕೆಲವರು ಯಜಮಾನನ ಸಂಬಂಧಿಗಳು ಅಥವಾ ಕೆಲವರು ಬೇರೆ ಬ್ರಾಹ್ಮಣರು ಅವರೆಲ್ಲ ಇದನ್ನ ಪಠಿಸಬೇಕು. ಆಗ ಪಿತೃಗಳು ತುಂಬ ಸಂತೋಷಪಟ್ಟು ಅಮೃತವನ್ನೇ ಭೋಜನ ಮಾಡಿದಂತಹ ಒಂದು ತೃಪ್ತಿಯನ್ನು ಪಡಿತಾರೆ.
ಇದನ್ನು ಶ್ರವಣ ಮಾಡುವಾಗ ಭಗವಂತನಲ್ಲಿ ಮನಸ್ಸನ್ನು ನೆಟ್ಟಿರಬೇಕು. ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳ್ತೇನೆ. 10 ಬಗೆಯ ಕಪಿಲ ಗೋವುಗಳ ದಾನವನ್ನು ಕುರಿತು ಹಿಂದೆ ಹೇಳಿದ್ದೆ. ಅದರಲ್ಲಿ 4 ಬಗೆಯ ಧೇನುಗಳು ಬಹಳ ಪುಣ್ಯಕರ. ಮೊದಲನೇದು ಸುವರ್ಣ ಕಪಿಲ, ಎರಡನೇದು ಗೌರಪಿಂಗಲ, ಮೂರನೇದು ರಕ್ತಪಿಂಗಾಕ್ಷಿ, 4ನೇದು ಗಲಪಿಂಗಾಕ್ಷಿ, ಬಭ್ರುವರ್ಣ 5ನೇದ್ದು, 6ನೇದು ಶ್ವೇತಪಿಂಗಲ, 7ನೇದ್ದು ವಕ್ತ್ರಪಿಂಗಾಕ್ಷಿ, 8ನೇದು ಚರಪಿಂಗಲ, 9ನೇದ್ದು ಪಾಟಲ, 10ನೇದ್ದು ಪುಚ್ಛಪಿಂಗಲ. ಸ್ವರ್ಣಪಿಂಗಲ, ರಕ್ತಪಿಂಗಲ ಮತ್ತು ಪಿಂಗಾಕ್ಷಿ ಅಂತ ಹೀಗೆ ಇವು ಮಹತ್ವದ್ದು. ಇವೆಲ್ಲವೂ ಕೂಡ ಶ್ರೇಷ್ಠ. ಮೊದಲಿನ 4 ಕೂಡ ಶ್ರೇಷ್ಠವೇ. ಪಾಪಹರಣೆ, ನಮಸ್ಕಾರ ಮಾಡಿದರೆ ಸಾಕು, ಅವು ಏನೆಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತವೆ. ಸಂಪತ್ತು, ಕೀರ್ತಿ, ವಿಜಯ ಇತ್ಯಾದಿ. ಈ ಹಸುಗಳ ಹಾಲಿನಿಂದ ಶಂಕರನಿಗೆ ಪ್ರೀತಿ ಆಗ್ತದೆ, ಮೊಸರಿನಿಂದ ದೇವತೆಗಳಿಗೆ, ತುಪ್ಪದಿಂದ ಅಗ್ನಿಗೆ ಪ್ರೀತಿ ಆಗ್ತದೆ. ಜ್ಞಾನಿಗಳಿಗೆ ಒಮ್ಮೆ ಇದನ್ನ ದಾನ ಮಾಡಿದ್ರು ಆ ದಾನ ಮಾಡಿದ ವ್ಯಕ್ತಿಯ ಅಜ್ಜ ಮುತ್ತಜ್ಜ ಇವರೆಲ್ಲರೂ ಕೂಡ ಕೋಟಿ ವರ್ಷಗಳ ಕಾಲ ಸುಖವಾಗಿರ್ತಾರೆ. ಸಮಸ್ತ ಪಾಪದ ಪರಿಹಾರ ಆಗ್ತದೆ ಅದರಿಂದ. ಪಂಚಗವ್ಯ ಪಾನ ಮಾಡಿದರೆ ಚಾಂದ್ರಾಯಣ ಮಾಡಿದ ಫಲಕ್ಕಿಂತ ಹೆಚ್ಚಿನ ಫಲ ಇದೆ. ಕೋಪ, ದುರಾಸೆ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಭಗವಂತನಲ್ಲಿ ಮನಸ್ಸನ್ನು ನೆಟ್ಟು ಈ ಕಾರ್ಯವನ್ನು ಮಾಡಬೇಕು. ಕಪಿಲಾ ಪಂಚಗವ್ಯೇನ ಸಮಂತ್ರೇಣ ಪೃಥಕ್ ಪೃಥಕ್. ವಿಷುವತ್ ಕಾಲದಲ್ಲಿ ಈ ಮಂತ್ರಗಳನ್ನು ಪಠಿಸ್ತಾ ಕಪಿಲಧೇನುವಿನ ಪಂಚಗವ್ಯದಿಂದ ನನ್ನ ಪ್ರತಿಮೆಗೆ ಅಥವಾ ರುದ್ರನ ಪ್ರತಿಮೆಗೆ ಅಭಿಷೇಕ ಮಾಡಬೇಕು. ಅಶ್ವಮೇಧ ಮಾಡಿದ ಫಲ ಇದೆ ಅದರಿಂದ. ಮೇಷ ಸಂಕ್ರಮಣ ಮತ್ತು ತುಲಾ ಸಂಕ್ರಮಣಗಳಿಗೆ ವಿಷುವತ್ಕಾಲ ಅಂತ ಕರೀತಾರೆ. ಅದು ಮುಂದೆ ಒಂದು ಕಡೆ ಬರೋದಿದೆ. ಮುಂದೆ ದಿವ್ಯವಾದ ವಿಮಾನವನ್ನೇರಿ ನನ್ನ ಲೋಕಕ್ಕೆ ಅಥವಾ ರುದ್ರನ ಲೋಕಕ್ಕೆ ಅವನು ತೆರಳುತ್ತಾನೆ. ಚತುರ್ಮುಖ ಬ್ರಹ್ಮ ಈ ಕಪಿಲಗೋವನ್ನು ಅಗ್ನಿಕುಂಡದಿಂದ ಸೃಷ್ಟಿಸಿದ. ಈ ಕಪಿಲಧೇನುವನ್ನ ಹೋಮಧೇನು ಅಂತ ಹೀಗೆ ವರ್ಣಿಸ್ತಾರೆ. ಆ ಕಪಿಲಧೇನುವನ್ನು ನೋಡಿದ ಕೂಡಲೇ ಎಲ್ಲ ದೇವತೆಗಳು, ವೇದಗಳು, ಷಡಂಗಗಳು, ಅದರ ಅಭಿಮಾನಿಗಳು, ಸರ್ಪಗಳು ಎಲ್ಲರೂ ಕೂಡ ಅದರಲ್ಲಿ ಸನ್ನಿಹಿತರಾದರು. ಸರ್ವೇ ವಿಸ್ಮಯ ಮಾಪನ್ನಾಹ. ಅವರಿಗೆಲ್ಲರಿಗೂ ಪರಮ ಆಶ್ಚರ್ಯ ಆಯಿತು. ಆ ಕಪಿಲ ಗೋವನ್ನು ಹೀಗೆ ಪ್ರಶಂಸಿಸಿದ್ರಂತೆ ಅವರು. ಆ ಕಪಿಲಧೇನುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶಿರೋಭಿ ಪತಿತಾ ಭೂಮೌ ಸವತ್ಸಾಂ ಅಮೃತತಾರಣಿಂ ಊಚು ಪ್ರಾಂಜಲಯ ಸರ್ವೇ ಚತುರ್ವಕ್ತ್ರಂ ಪಿತಾಮಹಂ. ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಅಲ್ಲಿರುವಂಥ ಪರಮಾತ್ಮನಿಗೆ, ಪರಮಾತ್ಮನ ಸ್ತ್ರೀ ರೂಪಕ್ಕೆ ಅಂತ ಹೀಗೆ ಅದನ್ನು ಭಾವಿಸಬೇಕು. ಆಗ ದೇವತೆಗಳು ಚತುರ್ಮುಖ ಬ್ರಹ್ಮನನ್ನು ಕೇಳಿದ್ರಂತೆ, ಇನ್ನು ಮುಂದೆ ನಾವು ಏನು ಮಾಡಬೇಕು, ಇದು ನೀನು ಆಜ್ಞಾಪಿಸುವಂತ. ಆಗ ಚತುರ್ಮುಖ ಹೀಗೆ ಹೇಳಿದ ಮುಂದಿನಂತೆ, ಈ ಹಸುವಿಗೆ ನೀವೆಲ್ಲರೂ ಕೂಡ ಅನುಗ್ರಹ ಮಾಡಬೇಕು. ಈ ಹಸುವಿನ ಹಾಲಿನಿಂದ ಹೋಮ ಇತ್ಯಾದಿಗಳನ್ನು ಮಾಡಿದರೆ ಅಗ್ನಿಯು ಕೂಡ ಸಂತೋಷ ಪಡ್ತಾನೆ. ಮತ್ತೆ ಜನರು ಏನು ಆಹುತಿ ರೂಪದಲ್ಲಿ ಕೊಟ್ಟಿರ್ತಾರೆ, ಯಜ್ಞದಲ್ಲಿ ಆಹುತಿ ಕೊಟ್ಟಿರ್ತಾರೆ, ಅದನ್ನ ನಿಮಗೆಲ್ಲ ದೇವತೆಗಳಿಗೂ ಕೂಡ ಬಂದು ತಲುಪಿಸ್ತಾನೆ. ನೀವು ಆ ಆಹುತಿಯ ಹಾಲು ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಮಹಾಬಲವನ್ನ ಪಡ್ಕೊಳ್ತೀರಿ, ಪ್ರಜೆಗಳನ್ನ ಪಾಲಿಸ್ತೀರಿ. ನೀವು ಪ್ರಜೆಗಳನ್ನು ರಕ್ಷಿಸಿದರೆ ಆ ಪ್ರಜೆಗಳು ನಿಮ್ಮನ್ನು ಯಜ್ಞದ ಮೂಲಕ ಆರಾಧಿಸ್ತಾರೆ. ಪಾಲಿತಾಶ್ಚ ಪ್ರಜಾ ಸರ್ವಾಹ ಭವದ್ಭಿರಿಹ ಧರ್ಮತಃ ಪೂಜಯಿಷ್ಯಂತಿ ವೋ ನಿತ್ಯಂ ಯಜ್ಞೈ ವಿವಿಧ ದಕ್ಷಿಣೈ. ಮುಂದೆ ಆ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನ ಮಾತನ್ನು ಕೇಳಿ ಅದಕ್ಕೆ ವರ ಕೊಟ್ರಂತೆ. ಚತುರ್ಮುಖ ಬ್ರಹ್ಮ ಲೋಕದ ಉಪಕಾರಕ್ಕಾಗಿ ನೀನನ್ನು ಸೃಷ್ಟಿಸಿದ, ಅದರಿಂದ ನೀನು ಪರಮ ಪವಿತ್ರಳಾಗಿರುವ, ನಿನ್ನನ್ನು ನೋಡಿ ನಮಸ್ಕಾರ ಮಾಡುವವರಿಗೆ, ಕೈಗಳಿಂದ ಮುಟ್ಟುವವರಿಗೆ 1 ವರ್ಷ ಮಾಡಿದಂಥ ಎಲ್ಲ ಪಾಪವೂ ಕೂಡ ಪರಿಹಾರ ಕಾಣಲಿ.
ಯಾವುದೇ ಥರದ ಪಾಪ, ನಾವು ಪಾಪ ಮಾಡಬೇಕು ಅಂತ ಆಲೋಚನೆ ಮಾಡಿಲ್ಲದೆ ಮಾಡಿದ್ದ ಪಾಪ, ನಮ್ಗೆ ಗೊತ್ತಿದ್ದ ಪಾಪ, ಗೊತ್ತಿಲ್ಲದ ಪಾಪ, ಕಾಣದೆ ಮಾಡಿದ ಅಕಾಮಂ ಅಕೃತಂ ಅಜ್ಞಾತಂ ಅದೃಷ್ಟಂ ಎತ್ತು ಪಾತಕಂ ತ್ವಾಂ ದೃಷ್ಟ್ವಾ ಈ ನಮಸ್ಯಂತಿ ನರಾಹ ಸರ್ವಂ ಸಹೇತಿ ಚ. ಆದ್ರಿಂದ ಆ ಜನರು ಯಾರು ನಿನಗೆ ಯಾರು ನಮಸ್ಕಾರ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಮಹಾಫಲ ಬರಲಿ. ತ್ವಾಂ ದೃಷ್ಟ್ವಾ ಯೇ ನಮಸ್ಯಂತಿ ನರಾಹ ಸರ್ವಂ ಸಹ, ಅದು ಹಿಂದೆ ಬಂದಿತ್ತು, ನಮಸ್ ಸರ್ವ ಸಹಾಭ್ಯ ಅಂತ. ಅದು ಗೋವಿನ ಕುರಿತಾಗಿ ನಮಸ್ಕಾರ ಒಂದು 2-3 ಅಧ್ಯಾಯಗಳ ಹಿಂದೆ ಬಂದಿತ್ತು. ಈ ಒಂದು ಶಬ್ದಗಳಿಂದ, ಈ ಒಂದು ಸರಳವಾದಂಥ ಶಬ್ದದಿಂದ ಗೋವನ್ನ ನಮಸ್ಕರಿಸಬೇಕು. ಅಲ್ಲಿ ಸರ್ವಸಹ ಅಂತ ಬಂದಿತ್ತು, ಇಲ್ಲಿ ಸರ್ವಂ ಸಹ ಅಂತ ಬಂದಿದೆ ಅಷ್ಟೆ. ಅದರಿಂದ ಎಲ್ಲ ಪಾಪಗಳನ್ನು ಅವ್ರು ಕಳ್ಕೊತಾರೆ. ಹೀಗೆ ಕಪಿಲ ಗೋವಿಗೆ ಅವರೆಲ್ಲರೂ ಕೂಡ ನಾನಾ ಥರದ ವರಗಳನ್ನು ಕೊಟ್ಟರು. ಮುಂದೆ ಆ ಗೋವು ಈ ಭೂಮಿಯಲ್ಲಿ ಜನರ ಗೌರವವನ್ನು ಪಡೆದು ಸಂಚರಿಸಿತು. ಆದ್ರಿಂದ ಅದನ್ನೇ ದಾನ ಮಾಡಬೇಕು. ಅದರ ಕೊಂಬಿನ ಅಗ್ರಭಾಗದಲ್ಲಿ ವಿಷ್ಣು ಮತ್ತು ಇಂದ್ರರಿದ್ದಾರೆ. ಅದರ ಬುಡದಲ್ಲಿ ಚಂದ್ರ ಮತ್ತು ಇಂದ್ರ ಇದ್ದಾರೆ. ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮ, ಅದರ ಹಣೆಯಲ್ಲಿ ಶಿವ ಇದ್ದಾನೆ. ಕಿವಿಯಲ್ಲಿ ಅಶ್ವಿನಿ ದೇವತೆಗಳು, ಕಣ್ಗಳಲ್ಲಿ ಸೂರ್ಯಚಂದ್ರರು, ಹಲ್ಲುಗಳಲ್ಲಿ ಮರುದೇವತೆಗಳು, ನಾಲಿಗೆಯಲ್ಲಿ ಸರಸ್ವತಿ, ರೋಮಕೂಪಗಳಲ್ಲಿ ಎಲ್ಲ ಮುನಿಗಳು, ಚರ್ಮದಲ್ಲಿ ಪ್ರಜಾಪತಿ, ಅದರ ನಿಶ್ವಾಸದಲ್ಲಿ 6 ಅಂಗಗಳಿಂದ ಕೂಡಿದಂಥ ವೇದಗಳು ಇವೆಲ್ಲ ಇವೆ. ಮೂಗಿನ ಹೊರಳೆಗಳು, ಅದರಲ್ಲಿ ಪುಷ್ಪಗಳಿವೆ, ಪುಷ್ಪಾಭಿಮಾನಿ ದೇವತೆಗಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಪುಷ್ಪಾಣಿ ಸುರಭೀಣಿಚ. ಮುಂದೆ ಅದರ ಕೆಳತುಟಿಯಲ್ಲಿ ವಸುಗಳು, ಮುಖದಲ್ಲಿ ಅಗ್ನಿ ಇದ್ದಾರೆ. ಅದರ ಕಂಕುಳಲ್ಲಿ ಸಾಧ್ಯರು, ಕುತ್ತಿಗೆಯಲ್ಲಿ ಪಾರ್ವತಿ, ಪೃಷ್ಠಭಾಗದಲ್ಲಿ ನಕ್ಷತ್ರಗಳು, ಅದರ ಹೆಗಲು, ಅದರ ಡುಬ್ಬ ಏನಿದೆ ಅದರ ಮೇಲೆ ಆಕಾಶ, ಅಪಾನ ಸ್ಥಳದಲ್ಲಿ ಸರ್ವತೀರ್ಥಗಳು, ಗೋಮೂತ್ರದಲ್ಲಿ ಸ್ವತಃ ಗಂಗಾ ಇದ್ದಾಳೆ. ಮತ್ತೆ ಗೋಮಯದಲ್ಲಿ ಅಷ್ಟೈಶ್ವರ್ಯಗಳಿಂದ ಕೂಡಿದಂಥ ಲಕ್ಷ್ಮೀದೇವಿ ಇದ್ದಾಳೆ. ಅಷ್ಟೈಶ್ವರ್ಯಮಯಿ ಲಕ್ಷ್ಮೀ ಗೋಮಯೇ ವಸತೆ ತದಾ. ನಾಸಿಕಾದಲ್ಲಿ ಜ್ಯೇಷ್ಠಾದೇವಿ ಇದ್ದಾಳೆ. ನಿತಂಬದಲ್ಲಿ ಪಿತೃದೇವತೆಗಳಿದ್ದಾರೆ. ಬಾಲದಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ. ರಮಾ ಲಾಂಗಲ ಆಶ್ರಿತ. ಲಾಂಗಲ ಅಂತ ಪಾಠ ತಪ್ಪು, ಲಾಂಗೂಲ ಅಂತ ಆಗ್ಬೇಕು. ಲಾಂಗೂಲ ಅಂದ್ರೆ ಬಾಲ ಅಂತ ಅರ್ಥ. ಹೀಗಾದ್ರೆ ಬಾಲದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. 2 ಪಕ್ಕಗಳಲ್ಲಿ ವಿಶ್ವದೇವತೆಗಳಿದ್ದಾರೆ. ಎದೆಯಲ್ಲಿ ಸ್ಕಂದ ಇದ್ದಾನೆ. ಅದರ ತೊಡೆಗಳಲ್ಲಿ ಪಂಚಪ್ರಾಣರು, ಗೊರಸುಗಳಲ್ಲಿ ಗಂಧರ್ವರು, ಗೊರಸುಗಳ ಅಗ್ರಭಾಗದಲ್ಲಿ ಸರ್ವದೇವತೆಗಳೆಲ್ಲ ಇದ್ದಾರೆ. ಅದರ 4 ಸ್ತನಗಳಲ್ಲಿ 4 ಸಮುದ್ರದ ದೇವತೆಗಳಿದ್ದಾರೆ. ರತಿ, ಮೇಧ, ಕ್ಷಮ, ಸ್ವಾಹ, ಶ್ರದ್ಧಾ, ಕಾಂತಿ, ಧೃತಿ, ಸ್ಮೃತಿ, ಕೀರ್ತಿ, ದೀಪ್ತಿ, ಕ್ರಿಯಾ, ಕಾಂತಿ, ತುಷ್ಟಿ. ಅಲ್ಲೆಲ್ಲಾದ್ರೂ ಮುದ್ರಣದಲ್ಲಿ ಸ್ತುಷ್ಟಿ ಅಂತಿದ್ರೆ ಅದನ್ನು ತಿದ್ಕೋಬೇಕು. ಸ್ತುಷ್ಟಿ ಅಲ್ಲ, ಅದು ತುಷ್ಟಿ. ಮೂಲದಲ್ಲಿ ಅದು ಸ್ತುಷ್ಟಿ, ಆದರೆ ಪದಚ್ಛೇದ ಮಾಡಿದಾಗ ಅದು ತುಷ್ಟಿ ಅಂತ ಆಗಬೇಕು. ಪುಷ್ಟಿ, ಸಂತತಿ, ದಿಕ್ಕು, ಉಪದಿಕ್ಕು ಇವೆಲ್ಲವೂ ಕೂಡ ಕೆಚ್ಚರಿನಲ್ಲಿವೆ. ವೇದಗಳು, ಪಿತೃದೇವತೆಗಳು, ಗಂಗಾ ಮೊದಲಾದ ನದಿಗಳು, ಇವರೆಲ್ಲರೂ ಆ ಕಪಿಲಾಧೇನುವನ್ನು ವರ್ಣಿಸ್ತಾರೆ. ಭೂತಗಣಗಳು, ವಿದ್ಯಾಧರರು, ಸಿದ್ಧರೆಲ್ಲ ನರ್ತನ ಮಾಡ್ತಾರೆ. ಆ ದೇವತೆಗಳು ಹೀಗೆ ಹೇಳ್ತಾರಂತೆ: ಬ್ರಹ್ಮಣೋತ್ಪಾದಿತಾದೇವಿ ವನ್ನಿಕುಂಡಾತ್ ಮಹಾಪ್ರಭಾ, ನೀನು ಸರ್ವತೀರ್ಥಮಯಳಾಗಿದ್ದೆ. ಈ ಒಂದು ಕಪಿಲ ಗೋವು ಅನ್ನುವಂಥ ಒಂದು ರತ್ನ ಎಲ್ಲರನ್ನೂ ಕೂಡ ಉದ್ಧಾರ ಮಾಡಬಲ್ಲದು. ಅಹೋ ಧರ್ಮಾರ್ಜಿತಂ ಶುದ್ಧಂ ಇದಂ ಅಗ್ರ್ಯಂ ಮಹದ್ಧನಂ. ದೊಡ್ಡ ಧನ ಇದ್ದಂತಿದೆ. ಆಕಾಶದಲ್ಲಿ ನಿಂತು ಹೀಗೆ ಅವರು ಜಪ ಮಾಡ್ತಾರಂತೆ. ತಸ್ಯಾಃ ಪ್ರತಿಗೃಹೀತಾ ಚ ಭುಂಕ್ತೆ ಯಾವದ್ವಿಜೋತ್ತಮ ತಾವದ್ವೇ ದೇವಗಣಾ ಸರ್ವೇ ಕಪಿಲಾಂ ಅರ್ಚಯಂತಿ ವೈ. ಕಪಿಲಾಧೇನುವನ್ನು ದಾನವಾಗಿ ತಗೊಂಡವನು
ಅದರ ಹಾಲನ್ನು ಎಲ್ಲಿಯವರೆಗೆ ಸ್ವೀಕಾರ ಮಾಡ್ತಾನೋ ಅಲ್ಲಿವರೆಗೂ ಈ ದಾನ ಕೊಟ್ಟವನಿಗೆ ಅದರ ಫಲ ಸಿಗ್ತಾ ಇರ್ತದೆ. ಭೂಲೋಕದಲ್ಲಿದೆ ಎಲ್ಲವರನ್ನೂ ಕೂಡ ಸದ್ಗತಿಗೆ ತಲುಪಿಸಬಲ್ಲಂತಹ ಒಂದು ಶಕ್ತಿ ಇದೆ ಅದಕ್ಕೆ. ಭೂಮಿ, ಕುದುರೆ, ಬಂಗಾರ ಇತ್ಯಾದಿ ಎಲ್ಲವನ್ನೂ ದಾನ ಮಾಡಬೇಕು. ಆದರೆ ಯಾವುದೇ ದಾನ ಮಾಡುವಾಗ ಶ್ರೋತ್ರಿಯರು ಅಳದೇ ಇದ್ದವರಿಗೆ ಅದನ್ನು ದಾನ ಮಾಡಿಬಿಟ್ರೆ ದೇವತೆಗಳು ಅದರಿಂದ ದುಃಖ ಪಡ್ತಾರೆ. ತಥಾ ನಿಂದಂತೆ ಯಥಾತ್ಮಾನಂ ಅಶುಭಂ ಕಿಮ್ನು ನ ಕೃತಂ. ಈ ಭೂಲೋಕದ ಜನ ಇಂಥ ದುಷ್ಟಕೃತ್ಯವನ್ನು ಯಾಕೆ ಮಾಡಿದ್ದಾರೆ, ಯಾಕೆ ಇಂಥ ದಾನವನ್ನು ಮಾಡುವಂತಾಯ್ತು ಅಂತ ಅವರೆಲ್ಲ ಶಾಪ ಹಾಕ್ಕೊಳ್ತಾರಂತ. ಅದು ಅನರ್ಹನಿಗೆ ದಾನ ಮಾಡಿದಾಗ ದೇವತೆಗಳ ತಪ್ಪೇನೂ ಇಲ್ಲ ಅಲ್ಲಿ. ಆದರೆ ದೇವತೆಗಳು ಇಂಥ ದಾನಕ್ಕೆ ನಾವು ಸಾಕ್ಷೀಭೂತರಾಗಬೇಕಾಯ್ತಲ್ಲ ಅಂತ ತಮಗೆ ತಾವು ಶಾಪ ಹಾಕ್ಕೊಳ್ತಾರೆ. ಪ್ರಾಯ ಪಿತೃದೇವತೆಗಳು ನಾವು ನರಕಕ್ಕೆ ಹೋಗ್ತೀವಲ್ಲ ಅಂತ ದುಃಖಿತರಾಗ್ತಾರಂತೆ. ಆದರೆ ಶ್ರೋತ್ರಿಯರಿಗೆ ದಾನ ಮಾಡಿದರೆ ಪಿತೃಗಳು, ದೇವತೆಗಳು ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಆಗ ಯುಧಿಷ್ಠಿರ ಕೇಳಿದ, ಹವ್ಯ ಕವ್ಯ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸರಿಯಾದಂಥ ಕಾಲ ಯಾವುದು, ಶ್ರೋತ್ರಿಯ ಬ್ರಾಹ್ಮಣ ಅಂದರೆ ಯಾರು, ಇದೆಲ್ಲವನ್ನು ಹೇಳು. ಅದಕ್ಕೆ ಭಗವಂತ ಹೇಳಿದ, ದೈವಂ ಪೂರ್ವಾಹ್ನಿಕಂ ಜ್ಞೇಯಂ ಪೈತೃಕಂ ಚ ಅಪರಾಹ್ನಿಕಂ ಕಾಲಹೀನಂ ಚ ಯದ್ದಾನಂ ತದ್ದಾನಂ ರಾಜಸಂ ವಿದುಹು. ದೇವತೆಗಳಿಗೆ ಸಂಬಂಧಪಟ್ಟ ಹವ್ಯ ಕರ್ಮಗಳನ್ನು ಪೂರ್ವಾಹ್ನದಲ್ಲಿ ಮಾಡಬೇಕು, ಮಧ್ಯಾಹ್ನಕ್ಕಿಂತ ಮುಂಚೆ ಮಾಡಬೇಕು. ಪಿತೃಗಳಿಗೆ ಸಂಬಂಧಪಟ್ಟಂಥ ಕವ್ಯ ಕರ್ಮವನ್ನು ಮಧ್ಯಾಹ್ನದಲ್ಲಿ ಮಾಡಬೇಕು. ಹಿಂದೆ ಅದು ಬಂದಿತ್ತು ಕುತಪ ಕಾಲ ಅಂತ. ಮಧ್ಯಾಹ್ನ 11-11:30 ನಂತರದ ಸಂದರ್ಭದಲ್ಲಿ ಆ ಶ್ರಾದ್ದ ಕಾಲವನ್ನು ಮಾಡಬೇಕು. ಅಕಾಲದಲ್ಲಿ ಮಾಡಿದಂತಹ ಯಾವುದೇ ದಾನ ಏನಿದೆ ಅದು ದಾನ ಮಾಡಿದವನನ್ನು ಹಾಳು ಮಾಡ್ತದೆ. ಅವನಿಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಅದಕ್ಕೆ ಬರೋದಿಲ್ಲ. ನಾವು ತಿಂದುಳಿದ ಪದಾರ್ಥಗಳು, ಎಂಜಲು ಮಾಡಿದಂಥ ಪದಾರ್ಥಗಳು ಕಾಲಾತ್ ಪೂರ್ವಂಚ ಯತ್ಕೃತಂ ಅಂತ ವರ್ಣನೆ ಮಾಡಿದ್ದಾರೆ. ಕೆಲವು ಪದಾರ್ಥಗಳನ್ನು ಯಾವ ಕಾಲದಲ್ಲಿ ಮಾಡಬೇಕೋ, ಯಾವ ಕಾಲದಲ್ಲಿ ತಯಾರು ಮಾಡಬೇಕೋ ಅದೇ ಕಾಲದಲ್ಲೇ ಮಾಡಬೇಕು. ಅದಕ್ಕಿಂತ ಪೂರ್ವಭಾವಿಯಾದ ಕಾಲದಲ್ಲಿ ಮಾಡಿಬಿಟ್ರೆ ಅದರಿಂದ ಏನು ಫಲ ಸಿಗೋದಿಲ್ಲ. ರಜಸ್ವಲ ಅಭಿಮೃಷ್ಟಂಚ, ರಜಸ್ವಲೆಯರು ಮುಟ್ಟಿದಂಥ ಪದಾರ್ಥಗಳು ಇದೆಲ್ಲವೂ ಕೂಡ ರಾಕ್ಷಸರಿಗೆ ಸಂಬಂಧಪಟ್ಟದ್ದು. ರಾಕ್ಷಸರು ಅದನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಪತಿತರಾದವರು, ಧರ್ಮಕರ್ಮಗಳನ್ನು ಬಿಟ್ಟವರು, ಹುಚ್ಚರು, ಮೂರ್ಖರಾದ ಬ್ರಾಹ್ಮಣರು, ಅಧ್ಯಯನವಿಲ್ಲದವರು, ಅವ್ರು ಯಾರನ್ನು ಕೂಡ ದೇವ ಕಾರ್ಯಕ್ಕಾಗಲಿ ಪಿತೃ ಕಾರ್ಯಕ್ಕಾಗಲಿ ಕರೆಯತಕ್ಕದ್ದಲ್ಲ. ನಪುಂಸಕ ಮತ್ತು ರೋಗಿಷ್ಠನಾದವನು, ಕುಷ್ಠರೋಗಿ, ಕ್ಷಯರೋಗಿ, ಮೂರ್ಛಾರೋಗಿ, ಅವ್ರು ಯಾರನ್ನು ಕೂಡ ಪಿತೃ ಕಾರ್ಯಕ್ಕೆ ಸತ್ಕರಿಸ್ಲಿಕ್ಕಾಗಿ ಕರಿಬಾರದು. ಚಿಕಿತ್ಸಕಾಹ ದೇವಲಕಾಹ, ಚಿಕಿತ್ಸೆಗಾಗಿ ವೈದ್ಯ ವೃತ್ತಿ ಜೀವಿಕೆಗಾಗಿ ವೈದ್ಯ ವೃತ್ತಿ ಮಾಡುವವರು, ದುಡ್ಡು ಗಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡುವವರು. ತಮ್ಮ ಜೀವನಕ್ಕಾಗಿ ದೇವ ಪೂಜೆ ಮಾಡುವವರು, ಅದನ್ನೊಂದು ವ್ಯಾಪಾರ ಅಂತ ಮಾಡುವವರು ಅಂತ ಅರ್ಥ. ಡಾಂಭಿಕ ನಿಯಮಾನುಷ್ಠಾನ ಮಾಡುವವರು. ಸೋಮ ವಿಕ್ರಯಣಶ್ಚಾಪಿ, ಮುಂದೆ ಸೋಮಲತೆಯನ್ನ ಮಾರುವಂಥವ್ರು. ಇದ್ರ ಬಗ್ಗೆ ಹಿಂದೆ ಕೂಡ ಒಂದಿಷ್ಟು ಬಂದಿದೆ. ಇಂಥವರೆಲ್ಲ ದುರ್ಗತಿಯನ್ನ ಪಡಿತಾರೆ. ಅವ್ರು ಯಾರೂ ಕೂಡ ಶ್ರಾದ್ದದಲ್ಲಿ ಸತ್ಕಾರಕ್ಕೆ ಯೋಗ್ಯರಲ್ಲ. ಏಕೋದ್ದಿಷ್ಟೇ ಚ ಯೇ ಚಾನ್ನಂ ಭುಂಜತೆ ವಿಧಿವದ್ವಿಜಾಹ ಚಾಂದ್ರಾಯಣ ವಕ್ರತ್ವಾತೆ ಪುನರ್ನಾರಹಂತಿ ಸತ್ಕೃತಿಂ. ಏಕೋದ್ದಿಷ್ಟ ಶ್ರಾದ್ದದಲ್ಲಿ ಒಬ್ಬ ಬ್ರಾಹ್ಮಣ ಭೋಜನ ಮಾಡಿದ್ದಾಗ ಮಾಡುವ ಪ್ರಸಂಗ ಬಂದರೆ ಮುಂದೆ ಅವನು ಚಾಂದ್ರಾಯಣ ವ್ರತ ಮಾಡಿ ಸಿದ್ಧಿಯನ್ನು ಪಡ್ಕೋಬೇಕು. ಇಲ್ಲದೆ ಹೋದರೆ ಮತ್ತೊಂದು ದಾನ ಅವನು ಸ್ವೀಕಾರ ಮಾಡಬಾರ್ದು. ಏಕೋದ್ದಿಷ್ಟ ಶ್ರಾದ್ದ ಅಂದರೆ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಸಪಿಂಡೀಕರಣಕ್ಕೊಳಪಟ್ಟಿಲ್ಲ. ಸಾಮಾನ್ಯವಾಗಿ 1 ವರ್ಷ ಆದ ಬಳಿಕ ಗತಿಸಿದ ವ್ಯಕ್ತಿಯನ್ನ ಅವನ ತಂದೆ, ಅವನ ಅಜ್ಜ, ಅವನ ಮುತ್ತಜ್ಜ, ಹೀಗೆ ಆ ಪಿತಾಮಹ ಪ್ರಪಿತಾಮಹರ ಗುಂಪಿಗೆ ಸೇರಿಸ್ತಾರೆ. ಅದಕ್ಕೆ ಸಪಿಂಡೀಕರಣ ಅಂತಾರೆ. ಸಪಿಂಡೀಕರಣಕ್ಕಿಂತ ಮುಂಚೆ ಅವನನ್ನು ಒಬ್ಬನ್ನೇ ಉದ್ದೇಶಿಸಿ ಮಾಡುವ ಶ್ರಾದ್ದ,
ಆ ಶ್ರಾದ್ದದಲ್ಲಿ ಭೋಜನ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗ್ತದೆ. ಅದಿಲ್ಲದೇನೆ ಅವನು ಮತ್ತೊಂದು ದಾನವನ್ನು ಸ್ವೀಕಾರ ಮಾಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಗಾಯನ ಮಾಡಿ ಹೊಟ್ಟೆ ಹೊರೆಯುವವರು, ನರ್ತಕರು, ಪ್ಲವಕಾಹ ವಾದಕಾಸ್ತಥ. ಇಲ್ಲಿ ಪ್ಲವಕ ಅಂತಿದೆಯಲ್ಲ, ಈ ಶಬ್ದಕ್ಕೆ ಕತ್ತಿಯ ಅಲಗಿನ ಮೇಲೆ ನಡೆಯುವವರು ಅಂತ ಇಲ್ಲಿ ಅರ್ಥ ಬರೆದಿದ್ದಾರೆ ಒಬ್ಬಿಬ್ಬರು ಅನುವಾದ ಮಾಡುವವರು. ಕತ್ತಿಯ ಅಲಗಿನ ಮೇಲೆ ನಡೆಯುವುದು ಅಂದರೆ ಸರ್ಕಸ್ ಮಾಡುವವರು ಅಂತ ಅದರ ಅರ್ಥ ಮೂಲತಃ. ಕೆಲವು ಕಡೆ ಈ ಜಂಪರ್, ಟಂಬ್ಲರ್ ಮತ್ತು ರೋಪ್ ಡ್ಯಾನ್ಸರ್ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದರಿಂದ ಈ ಪ್ಲವಕ ಅಂದರೆ ನಿರ್ದಿಷ್ಟವಾಗಿ ಕತ್ತಿಯ ಅಲಗಿನ ಮೇಲೆ ನಡೆಯುವವನು ಅಂತ ಏನು ಅರ್ಥ ಮಾಡಬೇಕಾಗಿಲ್ಲ. ಸರ್ಕಸ್ ಮಾಡುವವರು, ತುಂಬ ಚಮತ್ಕಾರಗಳನ್ನು ತೋರಿಸಿ ಅದ್ರ ಮೂಲಕ ಹೊಟ್ಟೆ ಹೊರಕೊಳ್ಳುವವರು ಅಂತ ಅದರ ತಾತ್ಪರ್ಯವನ್ನು ನಾವು ತಿಳ್ಕೊಳ್ಬೋದು. ವಾದ್ಯಗಳನ್ನು ನುಡಿಸುವವರು, ಕಥೆ ಹೇಳಿ ಜೀವನ ಮಾಡುವವರು, ಯೋಧರು, ಅಗ್ನಿರಹಿತರಾದವರು, ಜೀವನಕ್ಕಾಗಿ ಹೆಣ ಹೊರುವವರು, ವರ್ಣಾಶ್ರಮ ಧರ್ಮಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುವಂಥವರು, ಇವ್ರು ಯಾರೂ ಕೂಡ ಶ್ರಾದ್ದದಲ್ಲಿ ಸತ್ಕಾರಕ್ಕೆ ಯೋಗ್ಯರಲ್ಲ ಅಂತ ಅದರ ತಾತ್ಪರ್ಯ. ಅಪರಿಜ್ಞಾತ ಪೂರ್ವಾಶ್ಚ, ಯಾರ ಹಿನ್ನೆಲೆ ನಮಗೆ ಗೊತ್ತಿಲ್ಲವೋ ಅಂಥವರು. ಮತ್ತೆ ಗಣಪುತ್ರಶ್ಚ ಯೋ ದ್ವಿಜ, ತಂದೆ ತಾಯಿ ಯಾರು ಅಂತ ತಿಳಿಯದೆ ಕೇವಲ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವಂತಹ ಮನುಷ್ಯ ಅಂತ ಅದರ ತಾತ್ಪರ್ಯ. ತಂದೆ ತಾಯಂದ್ರೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋದಿಲ್ಲ. ಹಾಗಲ್ಲ, ಸಾಮಾನ್ಯವಾಗಿ ತಮ್ಮ ಗೋತ್ರ ಯಾವುದು, ತಮ್ಮ ವಂಶದ ಶುದ್ಧಿ ಏನು ಇತ್ಯಾದಿ ಯಾವುದೂ ಗೊತ್ತಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಅಂತ ಅದರ ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ವಂಶಶುದ್ಧಿ ಇರುವಂಥ, ಶುದ್ಧವಾದ ಹಿನ್ನೆಲೆ ಇರುವಂಥ ವ್ಯಕ್ತಿಯನ್ನು ಶ್ರಾದ್ದಕ್ಕಾಗಿ ಕರೆಯಬೇಕು ಅಂತ ಅದರ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಮತ್ತೆ ಒಬ್ಬ ವ್ಯಕ್ತಿ ಒಬ್ಬ ಮಗಳನ್ನು ಪಡೆದು ಅವಳನ್ನು ಒಬ್ಬನಿಗೆ ದಾನ ಮಾಡಿ ಕೊಟ್ಟು ಅವಳಲ್ಲಿ ಹುಟ್ಟುವಂಥ ಮಗ ಏನಿರ್ತಾನೆ, ತನ್ನ ಮೊಮ್ಮಗ, ಅವನನ್ನ ತಾನು ದತ್ತಕ್ಕೆ ಸ್ವೀಕಾರ ಮಾಡುವಂಥ ಪ್ರಸಂಗನೂ ಕೆಲವು ಬಾರಿ ಇರ್ತಿರ್ತದೆ. ಅದನ್ನು ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಅಂಥ ವ್ಯಕ್ತಿಯನ್ನ ತನ್ನ ಮೊಮ್ಮಗನನ್ನ ಅಲ್ಲಿ ಶ್ರಾದ್ದಕ್ಕೆ ಕರಿಬಾರ್ದು. ಯಾರನ್ನು ಮೊಮ್ಮಗ ಅಥವಾ ಆ ಮಗ ಅಂತ ಅಲ್ಲಿ ಹೇಳ್ತೀವಿ ಅವನನ್ನು ಶ್ರಾದ್ದಕ್ಕೆ ಕರಿಬಾರ್ದು. ವಾಸ್ತವಿಕವಾಗಿ ದೌಹಿತ್ರ ಕುತಪಸ್ಥಿಲಾಹ ಅಂತ ಮಹಾಭಾರತದ ಆದಿಪರ್ವ ಒಂದು ಕಡೆ ಹೇಳುವಂತೆ ಮಗಳ ಮಗ, ಕುತಪಕಾಲ ಮತ್ತು ಎಳ್ಳು ಇವೆಲ್ಲ ಶ್ರಾದ್ದದಲ್ಲಿ ಬಹಳ ಶ್ರೇಷ್ಠ. ಆದರೆ ಈ ಮಗಳ ಮಗನನ್ನು ಅವನು ತಾನೇ ದತ್ತು ತಗೊಂಡು ಈಗ ತನ್ನ ಮಗನನ್ನಾಗಿ ಮಾಡ್ಕೊಂಡಿರೋದ್ರಿಂದ ಅವನು ಮಗ ಆದ ಹೊರತು ಮೊಮ್ಮಗ ಆಗಲಿಲ್ಲ ಅವನು. ಆದ್ರಿಂದ ಅವನನ್ನು ಕರಿಬಾರದು ಅಂತ ತಾತ್ಪರ್ಯ. ಯುದ್ಧದಲ್ಲಿ ಹೋರಾಡುವಂಥವ್ರು, ಪಶು ಪಕ್ಷಿಗಳನ್ನು ಮಾರಾಟ ಮಾಡುವಂಥವ್ರು, ಇಂಥವ್ರು ಯಾರನ್ನು ಕೂಡ ಶ್ರಾದ್ದಕ್ಕೆ ಕರೆಯಬಾರದು. ಗಾಯತ್ರಿ ಮಂತ್ರದ ಅರ್ಥವನ್ನು ಬಲ್ಲಂತಹ ಸ್ವಾಧ್ಯಾಯಪರರಾದಂತಹ ವ್ಯಕ್ತಿಗಳನ್ನೇ ಶ್ರಾದ್ದಕ್ಕೆ ಕರಿಬೇಕು. ಶ್ರಾದ್ದಸ್ಯ ಬ್ರಾಹ್ಮಣ ಕಾಲಹ, ಇದು ಹಿಂದೆ ಕೂಡ ಅನೇಕ ಬಾರಿ ಬಂದಿದೆ. ಈ ಕಾಲಶ್ರಾದ್ದ, ತಂದೆ ತಾಯಿ ಅಂದರೆ ಕಾಲಶ್ರಾದ್ದ ನಾವೇನು ಮಾಡ್ತೀವಲ್ಲ ಆ ಪ್ರಸಂಗಕ್ಕೆ ಇದು ಹೇಳಿದ್ದಲ್ಲ. ಕೆಲವು ಬಾರಿ ಯಾರಾದರೂ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಮನೆಗೆ ಬಂದಾಗ ಆವಾಗ ಕಾಲಶ್ರಾದ್ದ ಇಲ್ಲದೆ ಹೋದರೂ ಕೂಡ ಶ್ರಾದ್ದ ಮಾಡಬಹುದು ಅಂತ ಅದರ ತಾತ್ಪರ್ಯ. ಮೊಸರು, ತುಪ್ಪ, ದರ್ಭೆ ಮೊದಲಾದ ಶ್ರಾದ್ದದ ಸಾಮಾನುಗಳೆಲ್ಲ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ನಮಗೆ ಸಿಕ್ಕರೆ, ಬ್ರಾಹ್ಮಣನು ಸಿಕ್ಕರೆ ಆವಾಗ ಶ್ರಾದ್ದ ಮಾಡಬಹುದು, ಕಾಲಶ್ರಾದ್ದ ಅಲ್ಲದೆ ಹೋದರೂ ಕೂಡ. ಆ ಬ್ರಾಹ್ಮಣರು ಏನಾದರೂ ಬೇಡ್ಲಿಕ್ಕೆ ಅಂತ ಸದಾಚಾರ ನಿರತರಾದಂಥ ಜೀವನೋಪಾಯಕ್ಕಾಗಿ ಪರದಾಡ್ತಾ ಇರುವಂಥ ಬ್ರಾಹ್ಮಣರು ಬಂದರೆ ಅವರಿಗೆ ದಾನ ಮಾಡಬೇಕು. ಹಾಗೆ ನೀನು ಕೂಡ ದಾನ ಮಾಡು. ನಿನ್ನ ಸಮೀಪಕ್ಕೆ ಅವ್ರು ಬಂದಾಗ ಅವ್ರಿಗೆ ಯಾವುದು ಪ್ರಿಯವಾಗಿದೆಯೋ ಅದನ್ನು ದಾನ ಮಾಡು. ಮುಂದೆ ನರಕಕ್ಕೆ ಹೋಗುವವರು ಯಾರು ಅಂತ ಅನ್ನೋದನ್ನು ಹೇಳ್ತೇನೆ, ಅದನ್ನು ಕೇಳು. ಪರದಾರಾಪಹರ್ತಾರಹ,
ಪರಸ್ತ್ರೀ ಅಪಹಾರ ಮಾಡುವಂಥವ್ರು, ಪರಪತ್ನಿಯರ ಸ್ಪರ್ಶ ಮಾಡುವಂಥವ್ರು, ಇವ್ರು ಯಾರೂ ಕೂಡ ಸದ್ಗತಿಯನ್ನ ಪಡೆಯೋದಿಲ್ಲ. ಅವರಿಗೆಲ್ಲರಿಗೂ ಕೂಡ ದುರ್ಗತಿ ಆಗ್ತದೆ. ಸುಳ್ಳನ್ನು ಹೇಳುವಂಥವ್ರು ದುರ್ಗತಿಯನ್ನು ಪಡೀತಾರೆ. ಕೆಲವು ಬಾರಿ ಗುರುವಿಗಾಗಿ ಹಸುವಿಗಾಗಿ ಸುಳ್ಳನ್ನು ಹೇಳಬಹುದು. ಆದರೆ ಆ ಪ್ರಸಂಗ ಬಿಟ್ಟು ಬೇರೆ ಪ್ರಸಂಗದಲ್ಲಿ ಸುಳ್ಳು ಹೇಳುವಂಥವರು ದುರ್ಗತಿಗೆ ಹೋಗ್ತಾರೆ. ಚಾಡಿಕೋರರು, ತಾವು ಮಾಡಿದಂಥ ಸಂಧಾನವನ್ನ ಮಾತನ್ನ ಮುರಿಯುವಂಥವ್ರು, ಇನ್ನೊಬ್ಬರ ದುಡ್ಡಿನಿಂದ ಜೀವನ ನಡೆಸುವಂಥವ್ರು, ವರ್ಣಾಶ್ರಮ ಕರ್ತವ್ಯಗಳನ್ನು ಮಾಡದಂಥವರು, ನಾಸ್ತಿಕರು, ಅವರೆಲ್ಲರೂ ದುರ್ಗತಿಯನ್ನ ಪಡಿತಾರೆ. ವೇದ ವಿಕ್ರಯಣಶ್ಚೈವ, ವೇದ ಮಾರಾಟ ಮಾಡಿ ತಾನು ಕಲಿತ ಜ್ಞಾನವನ್ನು ಮಾರಾಟ ಮಾಡಿ ಯಾರು ಬದುಕ್ತಾನೆ ಅಂಥವನು ಕೂಡ ದುರ್ಗತಿಗೆ ಹೋಗ್ತಾನೆ. ವೇದಾನಾಂ ಲೇಖಕಾಶ್ಚೈವ, ವೇದಗಳನ್ನ ಬರೆಯುವುದು ತಪ್ಪು ಅಂತ ಆ ಕಾಲದಲ್ಲಿ ಇದ್ದಿರಬೇಕು. ಒಂದು ವೇಳೆ ಬರೆದ್ರು ಕೂಡ ಬರೆದು ಅದನ್ನು ದಾನ ಮಾಡುವಂಥವ್ರು ಅದನ್ನು ದಾನ ಮಾಡಬೇಕು. ಅದನ್ನು ಬಿಟ್ಟು ಮಾರ್ತಾ ಹೋದ್ರೆ ಅಂಥ ನೀಚ ದುರ್ಗತಿಗೆ ಹೋಗ್ತಾನೆ. ರಸವಿಕ್ರಯಿ, ತಿನ್ನುವ ಪದಾರ್ಥಗಳನ್ನು ಮಾರಾಟ ಮಾಡುವುದು, ವಿಷವನ್ನು ಮಾರಾಟ ಮಾಡುವವನು, ಹಾಲು ಮಾರಾಟ ಮಾಡುವವನು ನರಕಕ್ಕೆ ಹೋಗ್ತಾನೆ ಅಂತ ಅದರ ತಾತ್ಪರ್ಯ. ಚಾಂಡಾಲರಿಗೆ, ನೀಚರಿಗೆ ಹಾಲನ್ನು ದಾನ ಮಾಡುವವರು, ಬಡ್ಡಿಗಾಗಿ ಚಾಂಡಾಲರಿಗೆ ಹಣವನ್ನು ಕೊಡುವಂಥವ್ರು ನರಕಕ್ಕೆ ಹೋಗ್ತಾರೆ. ಚಾಂಡಾಲರು ಅಂದ್ರೆ ತುಂಬಾ ಕ್ಷುದ್ರವಾದಂತಹ ಪರಿಸ್ಥಿತಿಯಲ್ಲಿದ್ದವರು. ಅವ್ರಿಗೆ ಏನಾದರೂ ಇವನು ಸಹಾಯ ಮಾಡಬೇಕು, ಅದನ್ನು ಬಿಟ್ಟು ಬಡ್ಡಿಗಾಗಿ ಅವರಿಗೆ ದುಡ್ಡು ಕೊಡುವುದು ಕ್ಷುದ್ರತನ. ಬಡ್ಡಿಗಾಗಿ ಯಾರಿಗೇ ದುಡ್ಡು ಕೊಡುವುದು ಕ್ಷುದ್ರತನವೇ. ಅದರಲ್ಲಿ ಚಾಂಡಾಲರಿಗೆ ಬಡ್ಡಿಗಾಗಿ ದುಡ್ಡು ಕೊಡುವುದು ಮತ್ತಷ್ಟು ಕ್ಷುದ್ರತನ ಅಂತ ಅದರ ತಾತ್ಪರ್ಯ ತಿಳ್ಕೋಬಹುದು. ಪಶುಗಳನ್ನು ಹಿಂಸಿಸುವವರು, ಅವುಗಳ ಮೂಗನ್ನ ಚುಚ್ಚಿ ಹಿಂಸಿಸುವವರು, ಪುಂಸ್ತ್ವ ಹಿಂಸಾಕರಾಹ, ಪಶುಗಳ ಬೀಜವನ್ನು ಒಡೆದು ಅದರ ಪುಂಸ್ತ್ವವನ್ನು ನಾಶ ಮಾಡಿ ಪಳಗಿಸಿಟ್ಕೊಳ್ಳುವವರು ತಮ್ಮ ಸ್ವಾರ್ಥಕ್ಕಾಗಿ, ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ದಾನ ಕೊಡ್ಲಿಕ್ಕೆ ತನಗೆ ಸಾಮರ್ಥ್ಯ ಇಲ್ಲ, ಸಾಮರ್ಥ್ಯ ಇದ್ರೂ ಕೂಡ, ಸಾಮರ್ಥ್ಯ ಇಲ್ಲ ಅಂತಲ್ಲ, ಸಾಮರ್ಥ್ಯ ಇದ್ರೂ ಕೂಡ ದಾನ ಮಾಡೋದಿಲ್ಲ, ಜಿಪುಣರಾಗಿ ವರ್ತಿಸ್ತಾರೆ. ಅಂಥವರೆಲ್ಲ ನರಕಕ್ಕೆ ಹೋಗ್ತಾರೆ. ಕುರುಡರು ಮೊದಲಾದ ಅಂಗವಿಕಲರಿಗೆ ನಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು, ಅದನ್ನು ಮಾಡದೇ ಇದ್ದವರು ನರಕಕ್ಕೆ ಹೋಗ್ತಾರೆ. ಅನೇಕ ವ್ಯಕ್ತಿಗಳನ್ನ, ಜಿತೇಂದ್ರಿಯರಾದವರು ಮತ್ತೆ ಯಾರೋ ಬುದ್ಧಿವಂತರು ಅಂಥವ್ರನ್ನ ಅವಲಂಬಿಸಿ ತಮ್ಮ ಕೆಲಸ ಮಾಡಿಕೊಂಡು ಆಮೇಲೆ ಅವರನ್ನು ಕೈ ಬಿಡುವಂಥವ್ರು ಕೃತಜ್ಞರು, ಇವರೆಲ್ಲ ದುರ್ಗತಿಗೆ ಹೋಗ್ತಾರೆ. ಬಾಲಕರಿಗೆ, ವೃದ್ಧರಿಗೆ, ಬಳಲಿರುವ ವ್ಯಕ್ತಿಗಳಿಗೆ ಆಹಾರ ಕೊಟ್ಟು ಆಮೇಲೆ ತಾವು ಸ್ವೀಕಾರ ಮಾಡಬೇಕು. ಆದರೆ ತಾವೇ ಮೊದಲು ಆಹಾರ ಸ್ವೀಕಾರ ಮಾಡುವವರು ದುರ್ಗತಿಗೆ ಹೋಗ್ತಾರೆ. ಯಾರು ಧರ್ಮಾನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾರೆ ಅವರು ಸದ್ಗತಿಗೆ ಹೋಗ್ತಾರೆ. ಗುರು ಸೇವಾ ಮಾಡ್ತಾ ಸಾಂಗ ವೇದಗಳನ್ನು ಅಧ್ಯಯನ ಮಾಡುವವನು ಸದ್ಗತಿಯನ್ನು ಪಡಿತಾನೆ. ಮದ್ಯ ಮಾಂಸ ಇತ್ಯಾದಿಗಳನ್ನು ಪರಿತ್ಯಾಗ ಮಾಡಿ ವ್ರತಾನುಷ್ಠಾನ ಮಾಡಿ ಪರಸ್ತ್ರೀ ಸಹವಾಸ ಮಾಡದೆ ಹೋದ್ರೆ ಅವನು ಸದ್ಗತಿಯನ್ನು ಪಡಿತಾನೆ. ತಂದೆ ತಾಯಿಂದ ಸೇವಾ ಮಾಡುವಂಥವನು, ಸಹೋದರರ ಜೊತೆ ಪ್ರೀತಿಯಿಂದ ಬದುಕುವಂಥವನು, ಅಂಥವನು ಸದ್ಗತಿಯನ್ನು ಪಡಿತಾನೆ. ಅತಿಥಿಗಳಿಗಾಗಿ ಯಾವತ್ತೂ ಬಾಗಿಲನ್ನ ತೆರೆದೇ ಇಟ್ಟಿರುವಂಥವನು, ಅತಿಥಿಯನ್ನು ತೆರೆದ ಮನದಿಂದ, ತೆರೆದ ಬಾಗಿಲಿನಿಂದ ಸ್ವೀಕಾರ ಮಾಡುವಂಥವನು ಸ್ವರ್ಗಕ್ಕೆ ಹೋಗ್ತಾನೆ. ವೈವಾಹಿಕಂತು ಕನ್ಯಾನಾಂ ದರಿದ್ರಾಣಂತ ಏ ನರಾಹ, ನಮ್ಮ ಮಕ್ಕಳಿಗೆ ಅತ್ಯಂತ ಸಂಭ್ರಮದಿಂದ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ನಾವು ಮದುವೆ ಮಾಡಿಸ್ತೇವೆ. ಆದರೆ ಅಂಥ ಮದುವೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇಲ್ಲದೇ ಇರುವಂಥ ಬೇರೆ ಯಾರಿಗಾದ್ರೂ ಕೂಡ ಮದುವೆ ಮಾಡ್ಕೊಳ್ಳಿಕ್ಕೆ ಸಹಾಯ ಯಾರು ಮಾಡಿರ್ತಾನೆ ಅವನಾದರೂ ಸದ್ಗತಿಯನ್ನು ಪಡಿತಾನೆ. ಬೇರೆ ಬೇರೆ ಥರದ ದಾನಗಳನ್ನು, ಬೀಜ, ರಸ, ಔಷಧ ಇತ್ಯಾದಿಗಳನ್ನು ದಾನ ಮಾಡ್ತಾನೋ ಅವನು ಕೂಡ ಸ್ವರ್ಗಕ್ಕೆ ಹೋಗ್ತಾನೆ. ತಮ್ಮ ಸಂಪರ್ಕಕ್ಕೆ ಬಂದಂಥವರ ಹಿತಾಹಿತಗಳನ್ನೆಲ್ಲ ಪರಿಶೀಲಿಸಿ ಅವರಿಗೆ ಉಪಕಾರ ಮಾಡುವಂಥವನು ಸ್ವರ್ಗಕ್ಕೆ ಹೋಗ್ತಾನೆ. ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ದಶಿ, ಅಷ್ಟಮಿ, ಹಗಲು ಮತ್ತು ರಾತ್ರಿಗಳ ಸಂಧ್ಯಾಕಾಲ, ಜನ್ಮ ನಕ್ಷತ್ರ, ವಿಷುವ ಕಾಲ, ಅದಕ್ಕೆ ಮೇಷ ಮತ್ತು ತುಲಾ ಸಂಕ್ರಮಣ ಕಾಲ ಅಂತಾರೆ. ಮತ್ತೆ ಶ್ರವಣ ನಕ್ಷತ್ರ, ಈ ಸಂದರ್ಭದಲ್ಲಿ ಸ್ತ್ರೀ ಸಂಘ ಮಾಡಬಾರದು, ಅಂಥವರು ಕೂಡ ಸದ್ಗತಿಯನ್ನು ಪಡೀತಾರೆ. ಹೀಗೆ ನಾನು ನಿನಗೆ ಹವ್ಯ ಕರ್ಮ ಕವಿಗಳ ವಿಧಾನವನ್ನ ಮತ್ತು ಸ್ವರ್ಗ ನರಕಕ್ಕೆ ಹೋಗುವಂಥವರ
ಹಿನ್ನೆಲೆಯನ್ನು ಹೇಳಿದ್ದೇನೆ. ನೀನು ಮತ್ತೇನನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಿ ಹೇಳು ಅಂತ ಕೃಷ್ಣ ಕೇಳಿದ. ಅಲ್ಲಿಗೆ 106ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.